ಇನ್ನು ಪ್ರತಿ ಬಾರಿಯೂ ಕೂಡ ಬಜೆಟ್ ಅಂತ ಹೇಳಿ ಬಂದಾಗ ಬಜೆಟ್ ಮಂಡನೆ ಮಾಡುವಾಗ ಸಾಲ ಮಾಡುವಂಥದ್ದು ಸಾಮಾನ್ಯ. ಅದು ಯಾವುದೇ ಸರ್ಕಾರ ಇರಲಿ ಸಾಲ ಖಂಡಿತವಾಗ್ಲೂ ಆಗೇ ಆಗುತ್ತೆ, ಸಾಲ ಮಾಡ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಾಲವನ್ನ ಮಾಡಿದ್ದಾರೆ. ಎಷ್ಟು ಈ ಬಾರಿ 1.32 ಲಕ್ಷ ಕೋಟಿ ರೂಪಾಯಿಯಷ್ಟು ಈ ಬಾರಿಯೂ ಕೂಡ ಸಾಲ ಮಾಡಿದೆ. ಆ ಮೂಲಕ ಈಗ ಹೆಚ್ಚು ಕಮ್ಮಿ 8.2 ಲಕ್ಷ ಕೋಟಿಗೆ ಈಗ ತಲುಪಿದೆ. ಅಂದ್ರೆ ಕರ್ನಾಟಕ ಸರ್ಕಾರ ಮಾಡಿರುವಂತಹ ಒಂದು ಸಾಲದ ಮೊತ್ತ. ಸೊ ಹಾಗಾಗಿ ವಿಪಕ್ಷ ಕೂಡ ಈಗ ಹರಿಹಾಯ್ತಾ ಇದೆ, ಇವರು ಸಾಲದ ರಾಮಯ್ಯ, ಇದೊಂದು ಸಾಲದ ಬಜೆಟ್ ಅಂತ ಹೇಳಿ ಬಿಜೆಪಿಯ ನಾಯಕರು ಕೂಡ ಕಿಡಿಕಾರಿದ್ರು. ಇದಕ್ಕೆ ಸರ್ಕಾರದ ಸಚಿವರು, ಸರ್ಕಾರದಲ್ಲಿರುವಂತಹ ಸಚಿವರು, ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ಯಾಕೆ ಅವ್ರು ಸಾಲ ಮಾಡಿಲ್ವಂತ, ನಾವೇ ಮಾತ್ರ ಸಾಲ ಮಾಡಿರೋದ, ಅದು ಸರ್ವೇ ಸಾಮಾನ್ಯ ಆಗ್ತಾ ಇರುತ್ತೆ, ಸಾಲ ಮಾಡಲೇಬೇಕಾಗತ್ತೆ ಅನ್ನುವಂಥ ಒಂದು ಮಾತುಗಳನ್ನ ಸಿಎಂ ಕೂಡ ಹೇಳಿದ್ರು. ಜೊತೆಗೆ ಸಚಿವರು ಕೂಡ ಈ ವಿಚಾರಗಳನ್ನ ಡಿಫೆಂಡ್ ಮಾಡಿದ್ದಾರೆ. ಬನ್ನಿ, ಈ ವಿಚಾರವಾಗಿ ಹೇಗೆ ವಾಕ್ಸಮರ ನಡೀತಾ ಇದೆ, ವಿಪಕ್ಷಗಳು ಯಾವ ರೀತಿಯಾಗಿ ಹರಿಹಾಯ್ತಾ ಇದೆ ನೋಡೋಣ. ಈ ಬಜೆಟ್ ಅಲ್ಲಿ ಏನ್ ಕೊಟ್ಟವ್ರೆ ಅಂದ್ರೆ ಚೊಂಬು 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 ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಷ್ಟೇ. ಎಲ್ಲರ ಮನೆಗೆ ಬಂಗಾರನೇ ಕೊಟ್ಟಿದ್ದಾರೆ. ಏನು ಒಳ್ಳೆಯದೇ ಅವ್ರಿಗೇನು ಕಾಣ್ತಾ ಇಲ್ಲ. ಸಾಲ ಮಾಡಿ ಸರ್ಕಾರ ನಡ್ಸಕ್ಕೆ ನೀ ಹಾಕ್ಬೇಕಪ್ಪ ಸಿದ್ದರಾಮಯ್ಯ. ಭಾರತೀಯ ಜನತಾ ಪಾರ್ಟಿಯವರು ಆಡಳಿತದಿದ್ದಾಗ ₹1 ಸಾಲ ಮಾಡಲಿಲ್ವಾ? ಅದ ಕೇಂದ್ರದಿಂದ ಇವರಿಗೆಲ್ಲ ಬಂಗಾರ ಕೊಟ್ಟಿದ್ದಾರೆ. ದಾಖಲೆಯ ಬಜೆಟ್. ಸಿಎಂ ಸಿದ್ದರಾಮಯ್ಯ ತಮ್ಮ 17ನೇ ಬಜೆಟ್ ಮಂಡಿಸಿದ್ದಾರೆ. 3 ಗಂಟೆ 30 ನಿಮಿಷಗಳ ಕಾಲ ಬಜೆಟ್ ಭಾಷಣ ಓದಿದ್ರು. ಈ ವೇಳೆ ಒಮ್ಮೆಯೂ ನೀರು ಕುಡಿಲಿಲ್ಲ. ಆದರೆ ರಾಜ್ಯ ಬಜೆಟ್ ವಿರುದ್ಧ ವಿಪಕ್ಷಗಳು ನಿಗಿ ಕೆಂಡವಾಗಿವೆ. ಕೈಯಲ್ಲಿ ಚೊಂಬಿನೊಳಗೆ ಬಜೆಟ್ ಪ್ರತಿ, ಚೊಂಬಿನ ಮೇಲೆ 3 ನಾಮ. ಇದು ಇವತ್ತು ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ಗೆ ವಿರೋಧ ಪಕ್ಷಗಳು ಪ್ರತಿಭಟಿಸಿದ ರೀತಿ. ವಿಧಾನಸೌಧದಲ್ಲಿ ಬಿಜೆಪಿ ನಾಯಕರು ಖಾಲಿ ಚೊಂಬು ಪ್ರದರ್ಶಿಸಿದ್ರು. ಬಜೆಟ್ನಲ್ಲಿ ಏನಿಲ್ಲ, ಬರೀ ಚೊಂಬು ಕೊಟ್ಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ರಾಜ್ಯ ಸರ್ಕಾರ ಮಾಡಿರೋ ಸಾಲ ಪ್ರಸ್ತಾಪ ಮಾಡಿದ್ರು. ಈ ಸಾಲದ ವಿಚಾರ ಮುಂದಿಟ್ಟ ಸಾಮ್ರಾಟ್, ಸಾಲ ಮಾಡಿ ಸರ್ಕಾರ ನಡೆಸೋದಕ್ಕೆ ಸಿದ್ದರಾಮಯ್ಯನೇ ಯಾಕೆ ಬೇಕು ಅಂತ ಪ್ರಶ್ನಿಸಿದ್ರು. ಸರ್ವರಿಗೂ ತೆರಿಗೆ, ಸರ್ವರಿಗೂ ಸಾಲ. ಸಿದ್ದರಾಮಯ್ಯನವರ 17ನೇ ಬಜೆಟ್ಟಿನ ತಿರುಳು. ಸರ್ವರಿಗೂ ತೆರಿಗೆ, ಮಾರಿ ಹಬ್ಬ. ಕರ್ನಾಟಕದ ಜನತೆಗೆ ಈ ಬಜೆಟ್ ಅಲ್ಲಿ ಏನ್ ಕೊಟ್ಟವ್ರೆ ಅಂದ್ರೆ ಚೊಂಬು 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 ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಷ್ಟೇ. ಅದರಿಂದ ಈ ಬಜೆಟ್ ಏನಿದೆ ಇದು ಜನ ವಿರೋಧಿ ಬಜೆಟ್. ಉಪ್ಪು ಖಾರ ಹುಳಿ ಏನೂ ಇಲ್ಲ, ಇದರಲ್ಲಿ ಏನೂ ಇಲ್ಲ, ಯಾರಿಗೂ ಒಳಿತಿಲ್ಲ. ಅಂದ್ರೆ ಸಾಲ ಮಾಡಿ ಸರ್ಕಾರ ನಡ್ಸಕ್ಕೆ ನೀ ಹಾಕ್ಬೇಕಪ್ಪ ಸಿದ್ದರಾಮಯ್ಯ, ನೀ ಹಾಕ್ಬೇಕು. ಯಾರೋ ಸಾಮಾನ್ಯ ಜನ ರೋಡಾಗಿರೋನು ಕೂಡ ಸಾಲ ಮಾಡಿ ತರಕಾರಿ ವ್ಯಾಪಾರ ಮಾಡೋನು ಕೂಡ ಮಾಡ್ತಾರೆ. ಇನ್ನುಳಿದ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಿವೈ ವಿಜಯೇಂದ್ರ ಅವರಂತೂ ವಿಧಾನಸಭೆಯೊಳಗೆ ಒಂದು ಪ್ರಸಂಗ ನಡೀತು ಅಂತ ಹೇಳಿದ್ದಾರೆ. ಏನದು ಅಂದ್ರೆ, ಕಾಂಗ್ರೆಸ್ನ ಶಾಸಕರೊಬ್ರು ಸಿಎಂ ಪಂಗನಾಮ ಹಾಕಿದ್ರು ಅಂತ ತೋರಿಸಿದ್ರಂತೆ. ಈ ಬಗ್ಗೆ ಬಿವೈವಿ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ. ನನ್ನ ಹೆಸರನ್ನ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಆಡಳಿತ ಪಕ್ಷದ ಶಾಸಕರು ಅಲ್ಲಿ ಹಿರಿಯ ಶಾಸಕರ ಹತ್ರ ಹೋಗಿ ಪಂಗನಾಮ ಹಾಕಿದ್ದಾರೆ ಮುಖ್ಯಮಂತ್ರಿಗಳು ಅಂತೇಳಿ ಆಡಳಿತ ಪಕ್ಷ ಶಾಸಕರು ತೋರಿಸ್ತಾ ಇದ್ದಂತ ನಾನು ಗಮನಿಸಿದೆ. ಈ ಬಜೆಟ್ ಆರ್ಥಿಕ ಶಿಸ್ತಿನ ಪಾವಿತ್ರ್ಯ ಹೊಂದಿಲ್ಲ. ಕರ್ನಾಟಕವನ್ನ ತೀವ್ರ ದಿವಾಳಿಯತ್ತ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ಸಾಲದ ಆರೋಪಕ್ಕೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಕಾಲದ ಸಾಲವನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದ್ ಹೆಜ್ಜೆ ಮುಂದಿಟ್ಟ ಸಂತೋಷ್ ಲಾಡ್, ಕೇಂದ್ರ ಸರ್ಕಾರದ ಬಂಗಾರದ ಚೊಂಬು ಕೊಟ್ಟಿದ್ಯಾ ಅಂತ ಪ್ರಶ್ನಿಸಿದ್ರು. ಸಿಎಂ ಸಿದ್ದರಾಮಯ್ಯ ಇದೊಂದು ಆರ್ಥಿಕ ಶಿಸ್ತಿನ ಬಜೆಟ್ ಅಂದ್ರು. ನಾವು ಜನತೆಗೆ ಕೊಟ್ಟಿದ್ದಂಥ ಭರವಸೆಗಳನ್ನ ಈಡೇರಿಸತಕ್ಕಂಥ ಪ್ರಯತ್ನವನ್ನೂ ಮಾಡಿದ್ದೀವಿ. ಆಮೇಲೆ ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಸಾಲ ತಗೊಳ್ಳೋದು ಇದು ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಭಾರತೀಯ ಜನತಾ ಪಾರ್ಟಿಯವರು ಆಡಳಿತದಿದ್ದಾಗ ₹1 ಸಾಲ ಮಾಡಲಿಲ್ವಾ? ಮಾತಾಡೋದಕ್ಕೆ ಎಲ್ಲರೂ ಮಾತಾಡ್ತಾರೆ, ಆದರೆ ಕೇಂದ್ರ ಸರ್ಕಾರನೇ ದಾಟಿ ಹೋಗ್ಬಿಟ್ಟಿದ್ದಾರೆ. 3% ದಾಟಿದ್ದಾರೆ, 25% ದಾಟಿದ್ದಾರೆ. ವಿ ಆರ್ ವೆರಿ ವೆಲ್. ಐ ಮಸ್ಟ್ ಅಪ್ರಿಷಿಯೇಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಿ ಹ್ಯಾಸ್ ಮೈಂಟೈನ್ ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್. ಅದ ಕೇಂದ್ರದಿಂದ ಇವರಿಗೆಲ್ಲ ಬಂಗಾರ ಚೊಂಬು ಕೊಟ್ಟಾರೆ. ಇವರಿಗೆ ಕೇಂದ್ರ ಮೊನ್ನೆ ಆಯ್ತಲ್ಲ, ಮೋದಿ ಸಾಹೇಬರು ಎಲ್ಲರ ಮನೆಗೆ ಬಂಗಾರನೇ ಕೊಟ್ಟಿದ್ದಾರೆ. ಇವರು
ಈ ದೇಶದ ಸಾಲ ಇವತ್ತು 200 ಲಕ್ಷ ಹೆಚ್ಚು ಕೋಟಿ ಇದೆ. ಸ್ವಾತಂತ್ರ್ಯ ಸಿಕ್ಕಿ ದೇಶದಲ್ಲಿ 55 ಲಕ್ಷ ಕೋಟಿ ಸಾಲ ಇತ್ತು, ಇವತ್ತು 225 ಲಕ್ಷ ಕೋಟಿ ಸಾಲ ಇದೆ. ಇವ್ರೇನು ಕೊಟ್ಟಿದ್ದಾರಂತೆ? ಬಿಜೆಪಿಯವರು ಆಯವ್ಯಯದಲ್ಲಿ ಏನು ಒಳ್ಳೇದಿದೆ ಅದು ಅವ್ರಿಗೇನು ಕಾಣ್ತಾ ಇಲ್ಲ. ಅತ್ಯಂತ ದುರ್ದೈವದ್ದು. ಇಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಕೊಟ್ಟ ಅನುದಾನದ ಬಗ್ಗೆ ಉಲ್ಲೇಖ ಮಾಡಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ ಹಾಗೂ ಅನ್ನಭಾಗ್ಯಕ್ಕೆ ಈ ಆರ್ಥಿಕ ವರ್ಷದಲ್ಲಿ ಎಷ್ಟು ಹಣ ಮೀಸಲು ಇರಲಿದೆ ಅನ್ನೋದನ್ನ ಹೇಳಿದೆ. ಆದ್ರೆ ಯುವ ನಿಧಿ ಯೋಜನೆಗೆ ಎಷ್ಟು ಹಣ ಮೀಸಲಿದೆ ಅನ್ನೋದನ್ನ ಮಾತ್ರ ಹೇಳಿಲ್ಲ. ಇದನ್ನ ವಿಪಕ್ಷ ಹೇಗೆ ಅಸ್ತ್ರ ಮಾಡಿಕೊಳ್ಳಲಿದೆ ಕಾದು ನೋಡ್ಬೇಕಿದೆ. ಕಿರಣ್, ಪ್ರಸನ್ನ, ಅನಿಲ್ ಜೊತೆ ಈರಣ್ಣ, TV9 ಬೆಂಗಳೂರು.